ಅಲ್ಲಿ ಗಿಡಗಳು ಪ್ರತಿಯೊಂದು ಗಿಡಗಳು ಹಾಕಿದ್ದಾರೆ. ಅಲ್ಲಿ ಏನೇನು ಬೇಕು ಹಣ್ಣಿಂದಾಗಲಿ ಪ್ರತಿಯೊಂದು ಕಾಯಿ ಬಿದ್ದಿದೆ. ಒಂದು ನಮ್ಮ ಹೊಸ ಮನೆ ಇಂಟ್ರೊಡಕ್ಷನ್ ಇದೆ, ಫುಲ್ ವಿಡಿಯೋ ನೋಡಿ. ನಾವು ಬಿಟ್ಟಿಲ್ಲ ಬೀನ್ಸ್ ಎಲ್ಲ, ಈಗ ಮೇಲೆ ಹತ್ತಾ ಇದೆ. ಹಾಯ್ ಹಲೋ ವೆಲ್ಕಮ್ ಟು ಮೈ ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಈಗ ರೆಡಿಯಾಗಿದ್ದೀವಿ ಊರಿಗೆ ಹೋಗೋಕ್ಕೆ. ಈಗ ಆಲ್ಮೋಸ್ಟ್ ಟೈಮ್ 4 ಗಂಟೆ ಆಗಿದೆ. ನೋಡಿ ಇವ್ನು ಎದ್ದು ಕೂತ್ಕೊಂಡು ಹೆಂಗೆ ಆಡ್ತಿದ್ದಾನೆ ಇಲ್ಲಿ. ಊರಿಗೆ ಹೋಗಕ್ಕೆ ರೆಡಿನಾ ಹೊರಡ್ತಿದ್ದೀರಾ? ಮನೆಯಿಂದ ಹೊರಟ ಮೇಲೆ ಹೊರಗಡೆ ವೀಡಿಯೋ ಮಾಡಬೇಕಾದ್ರೆ ಮಾತಾಡೋಕ್ಕೆ ಒಂಥರ ಮುಜುಗರ ಅನ್ನಿಸ್ತು. ಸೊ ಅದಕ್ಕೆ ಮಾತಾಡಲಿಲ್ಲ. ಸೊ ಅಲ್ಲಿಂದ ಮನೆಯಿಂದ ಹೊರಟ ಮೇಲೆ ಆಟೋದಲ್ಲಿ ಸೆಕೆಂಡ್ ಸ್ಟೇಜ್ಗೆ ಹೋಗಿ ಅಲ್ಲಿಂದ ಟ್ಯಾಕ್ಸಿಗೆ ಹೋದ್ವಿ ಯಶವಂತಪುರಕ್ಕೆ. ನಮ್ಮ ಪಾಪುನ ಮುಂದೆ ಬ್ಯಾಗಿಗೆ ನೇತಾಕೊಂಡಿದ್ದೆ. ಸೊ ಅವನಿಗೆ 3 ಗಂಟೆಗೆ ಎಬ್ಬರಿಸಿದ್ನಲ್ಲ, ಸೊ ಅಲ್ಲೇ ನಿದ್ದೆ ಬಂದಿತ್ತು, ಮಲಗಿದ್ದ. ಹಾಗೆ ಯಶವಂತಪುರಕ್ಕೆ ಬಂದು ಟ್ರೈನಿಗೆ ಹತ್ಬಿಟ್ಟು ಕೂತಿದ್ವಿ. ರಶ್ಶೇ ಇತ್ತು, ಬಟ್ ಲಗೇಜ್ ರೂಮಲ್ಲಿ ನಾವು ಕೂತಿದ್ವಿ. ಅಲ್ಲೂ ಕೆಲವೊಂದು ಪ್ಲೇಸಲ್ಲಿ ಸ್ಟಾಪ್ ಕೊಟ್ಟಂಗೆ ಸ್ವಲ್ಪ ಜನ ಮಾತ್ರ ಜಾಸ್ತಿ ಜನ ಇದ್ದರು. ಅದು ಬಿಟ್ಟರೆ ಸ್ವಲ್ಪ ಫ್ರೀಯಾಗೇ ಇತ್ತು, ಯಾರೂ ಜಾಸ್ತಿ ಬರಲಿಲ್ಲ. ಅಲ್ಲಿಂದ ಅರಸೀಕೆರೆಗೆ ಬಂದು ಹಾಗೆ ಊರ ಕಡೆಗೆ ಬಂದ್ವಿ. ಬೆಳಗ್ಗೆ ಬಂದಿದ್ದು ನಾವು 9:30 10 ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗ. ಸೊ ಅದರಿಂದ ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತಿಂಡಿ ಏನೂ ಮಾಡಿರಲಿಲ್ಲ. ಅತ್ತೆ ಮದ್ದು ಫುಲ್ ಕೆಲಸ ಇತ್ತು. ಯಾಕೆಂದರೆ ಇವತ್ತು ಮನೆ ಕೆಲಸಕ್ಕೆ ಅಂತ ಕೆಲಸದವ್ರು ಬಂದಿದ್ದಾರೆ, ಹೊಸ ಮನೆ ಕೆಲಸಕ್ಕೆ. ಸೊ ಅದರಿಂದ ಅವ್ರಿಗೆ ಏನೋ ಹೆಲ್ಪ್ ಬೇಕಿತ್ತಂತೆ, ಅಲ್ಲಿಗೆ ಹೋಗಿದ್ರು. ಸೊ ಅದಕ್ಕೆ ನಾವು ಬಂದವರು ತಿಂಡಿ ಎಲ್ಲ ಮಾಡಿ ಅವ್ರಿಗೂ ಸ್ವಲ್ಪ ಇದು ಮಾಡ್ಕೊಂಡು ನಮ್ಮದು ತಿಂಡಿ ಎಲ್ಲ ತಿಂದಾದ್ಮೇಲೆ ಇವಾಗ ಅವ್ರಿಗೆ ಮಧ್ಯಾಹ್ನ ಅಡುಗೆ ಅಂತ ಮಾಡ್ತಿದ್ದಾರೆ. ಸೊ ಇಷ್ಟೊತ್ತವರೆಗೂ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿಬಿಟ್ಟು ಬಂದ್ವಿ. ಈಗ ಇಲ್ಲಿ ತೋಟ ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗೋಣ ಅಂತ. ಅವ್ರು ನಾಳೆ ಮಧ್ಯಾಹ್ನ ಹೊತ್ತಿಗೆ ಹೋಗ್ತಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಈಗಲೇ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಬೆಳಗಿಂದ ವ್ಲಾಗ್ ಮಾಡೋಕ್ಕೆ ಏನು ತೋರ್ಸೋಕ್ಕಾಗಲಿಲ್ಲ. ನಾನು ಫಸ್ಟ್ ಬಂದಾಗ ಮತ್ತೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತು ಫೋನು ನಮ್ಮ ಹಸ್ಬೆಂಡ್ ಹತ್ರ ಬಿಟ್ಬಿಟ್ಟಿದ್ದೆ. ನಾನು ಸುಮ್ಮನೆ ಇರ್ಕಟ್ಟಾಗುತ್ತೆ ಅಂತ ಬೇರೆ ಗಾಡಿಗೆ ಬಂದ್ವಿ. ಫೋನು ನಮ್ಮ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟಿದ್ದೆ, ವೀಡಿಯೋನೇ ಮಾಡಿರಲಿಲ್ಲ. ಸೊ ಅದಕ್ಕೆ ಅದು ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಆವಾಗಿಂದ ಫ್ರೀ ಇರಲಿಲ್ಲಲ್ಲ, ಅದಕ್ಕೆ ಅಷ್ಟೇ. ನೋಡಿ ನಮ್ಮ ತೋಟಕ್ಕೆ ಬಂದಿದ್ದೆ ನಾನು. ಅಲ್ಲಿ ನಮ್ಮ ಹಸುಗಳು ಎರಡೂ. ಇದು ನಮ್ಮ ತೋಟ. ನಮ್ಮ ಮಾವ ಅಲ್ಲೇ ಇದ್ದರು. ಅಲ್ಲಿ ಔಷಧಿ ಕ್ಯಾನ್ ಇದೆಯಲ್ಲ, ಔಷಧಿ ಕ್ಯಾನ್ ಕಾಣಿಸಿದ್ರೆ ಅಲ್ಲಿ ನಮ್ಮ ಮಾವ ಇದ್ದಾರೆ. ನೋಡಿ ಅಲ್ಲಿ ನಮ್ಮ ಮಾವ ಇದ್ದಾರೆ. ನಾನಿವಾಗ ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಹಸ್ಬೆಂಡೆಲ್ಲ ರೋಡಲ್ಲಿ ವಾಕ್ ಮಾಡ್ತಾಯಿದ್ರು. ಅವ್ರ ಜೊತೆ ಯಾರೋ ಫೋನ್ ಮಾಡಿದ್ರು ಅವ್ರ ಬಾಸ್, ಅದಕ್ಕೆ ಫೋನಲ್ಲಿ ಮಾತಾಡ್ತಾಯಿದ್ರು. ಸೊ ನಾನು ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಂದರೆ ಮತ್ತೆ ನಾನು ಒಬ್ಬಳೇ ಇದ್ದಾಗ ಬರೋಕ್ಕಾಗಲ್ಲ. ಈಗ ನಾಳೆ ನಮ್ಮ ಹಸ್ಬೆಂಡು ಬೆಂಗಳೂರಿಗೆ ಹೋಗ್ತಾರೆ. ಸೊ ಅದಕ್ಕೆ ಅವ್ರು ಹೋಗೋದಕ್ಕೂ ಮುಂಚೆನೇ ಅವ್ರ ಜೊತೆಗೆ ಬಂದ್ಬಿಟ್ಟು ಎಲ್ಲ ಇದನ್ನು ಸಮಾಧಾನ ನೋಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನೋಡೋಕ್ಕೆ ಪಾಪ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಈಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅವ್ರ ಜೊತೆಗೆ. ಅವರೆಲ್ಲ ಮೇಲೆ ರೋಡಲ್ಲಿ ಗಾಡಿ ಹತ್ರ ಇದ್ದಾರೆ. ಇವಾಗ ನೋಡ್ಕೊಂಡು ಹೋಗೋಣ, ಬರ್ತಾರೆ ಅವರು ಅನಿಸುತ್ತೆ. ನೋಡ್ತಾ ಇದ್ದೀವಿ. ಅಲ್ಲಿ ಗಿಡಗಳು ಪ್ರತಿಯೊಂದು ಗಿಡಗಳು ಹಾಕಿದ್ದಾರೆ. ಅಲ್ಲಿ ಏನೇನು ಬೇಕು ಹಣ್ಣಿಂದಾಗಲಿ ಪ್ರತಿಯೊಂದು ಎಲ್ಲ ಥರದ್ದು ಇದೆ. ತೋರಿಸ್ತೀನಿ. ನಾನು ಇಲ್ಲೇ ಒಂದು ವಾರ ಇರ್ತೀನಿ. ನಮ್ಮ ಹಸ್ಬೆಂಡು ಈಗ ನಾಳೆ ಹೋಗ್ತಾರೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ, ಅವ್ರು ನೋಡ್ಕೊಂಡು ಹೋಗ್ತೀನಿ ಅಂದರು. ಹಾಗೆ ಅಲ್ಲಿ ಬೀನ್ಸ್ ಹಾಕಿದ್ದಾರಲ್ಲ, ಅದು ನಮ್ಮದೇ. ಅದ್ರ ಪಕ್ಕದ್ದೂ ನಮ್ಮದೇ. ಅಷ್ಟಿದೆ. ಮಾವಿನ ಮರ, ಅಲ್ಲಿ ಸ್ವಲ್ಪ ಬಾಳೆ ಗಿಡ ಕಾಣಿಸ್ತಿದ್ದಿಲ್ಲ, ಅದೆಲ್ಲ ನಮ್ಮದೇ. ಕಾಯಿ ಬಿದ್ದಿದೆ ಒಂದು. ಹಾಗೆ ತೋಟನೆಲ್ಲ ಸುತ್ತಾಡ್ಕೊಂಡು ಕಾಯಿ ತಗೊಂಡು ಹಾಗೆ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ತೋಟದಲ್ಲಿ ಏನೇನು ಹಾಕಿದ್ದೀವಿ ಅಂತ. ಓಕೆನಾ? ಇವಾಗ ಕಾಯಿ ಬಿದ್ದಿದ್ದ ತೆಗ್ದಾಕ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಅಲ್ಲಿ ನೋಡಿ ಕಾಯಿಗಳಲ್ಲಿ ಗುಡ್ಡ ಹಾಕಿದ್ದಾರೆ. ಸೊ ಈಗ ಅದಕ್ಕೆ ಕಾಯಿ ಹಾಕಿ ಇಲ್ಲಿ ಏನೇನು ಹಾಕಿದ್ದಾರೆ, ಏನೇನು ಗಿಡಗಳಿದೆ ಅದೆಲ್ಲ ತೋರಿಸ್ತೀನಿ. ಬಟ್ ಬಾಳೆ ಗಿಡ ಎಲ್ಲೆಲ್ಲ ಫುಲ್ ಹಸಿರಾಗಿ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಎಲ್ಲ ಕಡ್ದಾಕಿದ್ದಾರೆ ಬಾಳೆಗೊನೆ ಒಂದೊಂದು ಬಂದ ಮೇಲೆ ಅಷ್ಟೇ. ನೋಡಿ ಇಲ್ಲಿ ಇದೇ ನಮ್ಮದು ಹೊಸ ಮನೆ ನೋಡೋಣ ಅಂತ ಹೋಗಿದ್ವಿ ಸಂಜೆ ಟೈಮಲ್ಲಿ. ಇನ್ನು ಆ ಟೈಮಲ್ಲಿ ಕೆಲಸ ನಡೀತಾ ಇತ್ತು. ಈಗ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡೋದಕ್ಕೆ ಯಾರೂ ಇಲ್ಲ, ಅಲ್ಲಿ ಎಲ್ಲ ಫುಲ್ನೇ ಕೆಲಸ ಮಾಡ್ತಾಯಿದ್ರು. ಮೊದಲನೇದಾಗ ಹೋಗಿದ್ದೆ ಟೆರೆಸ್ಸು. ಯಾಕಂದರೆ ಟೆರೆಸ್ಸಿಂದ ನಮಗೆ ವ್ಯೂ ಪಾಯಿಂಟ್ ಸುತ್ತನೇ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಯಿಂದ ಫುಲ್ ಸುತ್ತ ಗುಡ್ಡಗಳು, ಫ್ಯಾನು ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಟೆರೆಸ್ಸಿಗೆ ಫಸ್ಟ್ ನೋಡ್ಕೊಬೋಣ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿ ವ್ಯೂಸ್ ಕಾಣಿಸ್ತಾಯಿತ್ತು. ಸೊ ಅದಕ್ಕೆ ವೀಡಿಯೋ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತೇನೋ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಕೆಳಗಡೆ ಬಂದ್ವಿ.
ಟೆರೆಸ್ಗೆ ಕಾಂಪೌಂಡ್ ಕಟ್ಟೋಕೆ ಅಂತ ಇಟ್ಕೆ ಎಲ್ಲ ಮೇಲ್ಗಡೆ ತಂದು ಹಾಕೊತಾ ಇದ್ರು ಎಮ್ಸಂಡ್ ಇಟ್ಕೆ ಎಲ್ಲ. ಹಾಗೆ ಆ ಕಡೆ ಈ ಕಡೆ ಮೆಟ್ಲುಗಳಿಗೂ ಕಬ್ನ ಎಲ್ಲ ಫಿಟ್ ಮಾಡಿದ್ರು ಆಲ್ರೆಡಿ. ಸೊ ಇವಾಗ ನಮ್ಮ ಮನೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಡಬಲ್ ಬೆಡ್ರೂಮ್ ಮನೆ ಇದು. ಇದು ಫುಲ್ ಹಾಲ್ ಇದು. ಹಾಗೆ ಫಸ್ಟ್ ಸ್ಟ್ರೈಟಿಗೆ ಹೋದರೆ ಫಸ್ಟ್ ಸಿಗೋದು ಬಾತ್ರೂಮ್. ಹಾಗೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಅಂತ ಬಿಟ್ಟಿರೋದು. ಇದು ಬಾತ್ರೂಮು. ಈ ಕಡೆ ಗೀಸರ್ಗೆ ಅಂತ ಎಲ್ಲ ಫುಲ್ ಪಾಯಿಂಟ್ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಬೆಡ್ರೂಮ್. ಹಾಗೆ ಇಲ್ಲಿಂದ ಆಚೆ ಬಂದರೆ ಪಕ್ಕದಲ್ಲಿ ಹಾಗೆ ಒಂದು ಸ್ವಲ್ಪ ಜಾಗ ಇದೆ, ಏನಾದ್ರು ಇಟ್ಕೋಬೋದು. ಹಾಗೆ ಇಲ್ಲಿ ಇದು ದೇವ್ರ ಮನೆ. ದೇವ್ರ ಮನೆ ಪಕ್ಕದಲ್ಲೇ ಈ ಕಡೆ ಇನ್ನೊಂದು ಬೆಡ್ರೂಮ್ ಇದೆ. ಇದು ಕಿಚನ್. ಅದ್ರ ಪಕ್ಕದಲ್ಲಿ ಈ ಕಡೆ ಡೈನಿಂಗ್ ಟೇಬಲ್ಗೆ ಅಂತ ಜಾಗ ಬಿಟ್ಟಿಸಿದೀವಿ. ಸೊ ಇದು ಇನ್ನೊಂದು ಬೆಡ್ರೂಮ್. ಇಷ್ಟೇ ನಮ್ಮ ಮನೆ, ಡಬಲ್ ಬೆಡ್ರೂಮ್ ಮನೆ. ಪಕ್ಕದಲ್ಲಿರೋ ಇನ್ನೊಂದು ಮನೆಯೂ ಸೇಮ್ ಇದೇ ಥರನೇ ಇದೆ, ಯಾವುದೇ ಡಿಫ್ರೆನ್ಸ್ ಇಲ್ಲ. ಮನೆಯವರು ಇಬ್ಬರು ಗಂಡ್ಮಕ್ಳು. ಅದಕ್ಕೆ ಹಾಯ್. ಈಗ ಬೆಳಗಿನ ಜಾವ. ನಿನ್ನೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸಂಜೆ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಬಂದವರು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ತೋರಿಸ್ತಿತ್ರ ನನಗೆ ತೋರ್ಸೋಕ್ಕಾಗಿಲ್ಲ, ಏನು ಹಾಕಿದ್ದೀವಿ ಏನಂತ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು. ಸೊ ವೀಡಿಯೋ ಮಾಡಿದ್ದೆಲ್ಲ ಮ್ಯೂಟ್ ಆಗಿತ್ತು. ವೀಡಿಯೋ ಮಾಡ್ಕೊಂಡಿದ್ದೆ, ಮ್ಯೂಟ್ ಆಗಿತ್ತು. ಅದಕ್ಕೆ ಈಗ ತೋರಿಸ್ತೀನಿ, ಇನ್ನೊಂದ್ಸಲ ತೋರಿಸ್ತೀನಿ. ಆ ವೀಡಿಯೋ ಬೇಡ ಅಂತ. ಇದು ಫಸ್ಟ್ ನಮ್ಮದು ಸೀಬೆ ಹಣ್ಣಿನ ಮರ. ಎಲ್ಲ ಸೀಬೆ ಹಣ್ಣು ಬಿಟ್ಟಿದೆ. ಈಗ ತಾನೇ ಒಂದೆರಡು ಕುಯ್ಕೊಂಡು ತಿಂದೆ ನಾನು. ಒಬ್ಬಳೇ ಬಂದೆ ನಾನು ತೋಟ ಹತ್ರ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ಪಾಪನ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಬಿಟ್ಬಿಟ್ಟು. ಇದು ಹೂವಿನ ಗಿಡ ಸ್ವಲ್ಪ ಹಂಗೆ ಹಾಕ್ಕೊಂಡಿದ್ದಾರೆ. ಹಾಗೆ ಮುಳ್ಗಾಯಿ, ಬದನೆಕಾಯಿ ಗಿಡಗಳು, ಆಮೇಲೆ ಕನಕಾಂಬರ ಗಿಡನೂ ಇತ್ತು ಇಲ್ಲಿ. ಅದು ಎಲ್ಲಿದೆಯೋ ಅದರೊಳಗಡೆ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಅಲ್ಲಿ ಎಳ್ಳಿಕಾಯ್ದೇನೋ ಚಿಕ್ಕದ ಗಿಡ ಹಾಕಿದ್ದಾರೆ ಅಲ್ಲಿ. ಇಲ್ಲಿ ತೆಂಗಿನ ಮರ, ತೆಂಗಿನ ಸಸಿಗಳಿವೆ. ಇನ್ನೂ ಇದಾಗಿಲ್ಲ. ಬಾಳೆ ಗಿಡ. ಹಾಗೆ ಮುಂದೆ ಬಂದರೆ ಇದು ಅಡಿಕೆ ಸಸಿ ಇದೆ ಒಂದು. ಹಾಗೆ ಇದು ಹಲಸಿನ ಮರ 2 ಒಂದೇ ಹತ್ರ ಇದೆ. ಹಾಗೆ ಕರಿಬೇವಿನ ಮರ, ಕರಿಬೇವಿನ ಗಿಡ ಅದು. ಓಕೆ, ಇದೊಂದು ಸ್ಪೆಷಲ್. ಇದು ಒಂದೆಲ್ಕ ಸೊಪ್ಪು. ಇದನ್ನು ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಸ್ವಲ್ಪ ನೆನಪು ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಲೋಳೆಸರ, ಅಲುವಿರಾ ಅಂತ ಇದೆ. ಹಾಗೆ ಇನ್ನು ಏನು ಹಾಕಿದ್ದಾರೆ, ಇದು ದಾಸವಾಳ ಗಿಡ. ಹಾಗೆ ಹಿಂದೆ ಪಪ್ಪಾಯ ಗಿಡಗಳು ತುಂಬ ಇದೆ, 4-5 ಇದೆ. ನಂಗೆ ತುಂಬ ಇಷ್ಟ ಇಲ್ಲಿ, ಸ್ವೀಟ್ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಇನ್ನೊಂದು ಹಲಸಿನ ಮರ, ಅಡಿಕೆ. ಹಾಗೆ ಇದು ಹೂವಿನ ಗಿಡ, ಅದೇನೋ ಅಂತಾರೆ, ನನಗೆ ಹೆಸರು ಬರೋಲ್ಲ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಮೆಣಸಿನ್ಕಾಯಿ ಹಾಕಿದ್ದಾರೆ. ಹಾಗೆ ಎಲೆ ಅಂಬು ಇದೆ, ವಿಳ್ಳೆದೆಲೆ ಹಂಬಿದೆ. ಹಾಗೆ ಮಧ್ಯೆ ಇವಾಗ ಏನೋ ಗಿಡಗಳು ಸಿಕ್ಸಿದ್ದಾರೆ. ತಮ್ಮ ಶಾವಂತಿಗೆ ಗಿಡ ಅನ್ಸ್ಕೊತೀನಿ ಅದು ಅಲ್ಲಿ. ಮತ್ತು ಅದು ಇದೆಯಲ್ಲ ಅದು. ಹಾಗೆ ಇನ್ನು ಏನೇನಿದೆ ಅಂದರೆ ಅಷ್ಟೇ. ಅದೇ ಬಾಳೆ ಸಸಿ ಎಲ್ಲ ಗೊನೆ ಕಡ್ದಿರೋದ್ರಿಂದ ಎಲ್ಲ ಹಿಂಗೆ ಮೆಸ್ಸಿ ಆಗಿದೆ, ಅದು ಕ್ಲೀನ್ ಮಾಡಿಲ್ಲ. ಅಡಿಕೆ ಸಸಿಗಳೇ ಜಾಸ್ತಿ ಇರೋದು. ಹಾಗೆ ತೆಂಗಿನಕಾಯಿ ಬಿದ್ದಿರೋ ಮನೆಗೆ ಇಟ್ಕೊಂಡು ಹೋಗ್ಬೇಕು. ಕೆಡಿಸ್ಬಿಟ್ಟು ಇಲ್ಲೇ ಹಾಕಿದ್ದಾರೆ. ಈಗ ಒಂದು ವಾರದ ಕೆಡಿಸಿದ್ರು. ಸೊ ಮೆಂತ್ಯ ಸೊಪ್ಪು ಅಲ್ಲಿದೆ, ಮಧ್ಯೆ ಇದೆ. ಸಿದುಕ್ಲಾಗ್ಬಿಟ್ಟಿದೆ, ಕಳೆ ಎಲ್ಲ ಬೆಳ್ಕೊಂಡಿದೆ ಸುತ್ತ. ಇವಾಗ ಸ್ವಲ್ಪ ಮಳೆ ಬಂದಿತ್ತಲ್ಲ, ಎಲ್ಲ ಬೆಳ್ಕೊಬಿಟ್ಟಿದೆ. ಏನೋ ಬೆಳ್ಳುಳ್ಳಿ ಉದುರಿಸಿದ್ದಾರೆ. ಗಾಡ್, ನಾನು ನೋಡಿದೆ, ತುಳಿದ್ಬಿಟ್ಟೆ. ಬೆಳ್ಳುಳ್ಳಿ ಉದುರಿಸಿದ್ದಾರೆ. ಅದು ಬೆಳ್ಳುಳ್ಳಿ, ಮೆಂತ್ಯ ಸೊಪ್ಪು. ಹಾಗೆ ಅದೇ ಮುಳ್ಗಾಯಿ ಗಿಡ. ಅದು ಅಲ್ಲಿನೇನಿಲ್ಲ, ಲಾಸ್ಟ್ ಅಷ್ಟೇ, ಅದನ್ನೆಲ್ಲ ಅಷ್ಟೇ ನಾರ್ಮಲ್ ಹಾಕಿದ್ದಾರೆ. ಅಲ್ಲಿ ಮಾವಿನ ಸಸಿ ಒಂದಿದೆ. ಅಲ್ಲಿ ನೋಡಿ, ಅಲ್ಲಿ ಮಾವಿನ ಸಸಿ ಇದೆ ಅಲ್ಲಿ. ಹಾಗೆ ಇಲ್ಲೂ ಒಂದು ಇದೆ ಮಾವಿನ ಸಸಿ. ಹಾಗೆ ಇನ್ನೊಂದು ಹಾಕಿದ್ರು, ಸಪೋಟ ಗಿಡನೇನೋ ಹಾಕಿದ್ದಾರೆ ಅಲ್ಲಿ ಲಾಸ್ಟಲ್ಲಿ. ಅದು ಮರೆಯಾಗಿದೆ, ಕಾಣಿಸ್ತಿಲ್ಲ ಸಪೋಟ ಗಿಡ. ಮತ್ತು ಇನ್ನೂ ಒಂದು ಹಲಸಿನ ಮರನೂ ಇದೆ ಅಲ್ಲಿ ಮೇಲೆ. ಹಾಗೆ ಅದು ಲಾಸ್ಟಲ್ಲಿ ಮಾವಿನ ಹಣ್ಣಿನ ಮರ ಇದೆ, ಅದು ನಮ್ಮದೇ. ಹಾಗೆ ಇಲ್ಲೂ ಮೆಣಸಿನ್ಕಾಯಿ ಇದೆ, ಅದು ಕ್ಯಾಪ್ಸಿಕಮ್ ಥರ ಮೆಣಸಿನ್ಕಾಯಿ ಬರುತ್ತಲ್ಲ, ಅದ್ರ ಮೆಣಸಿನ್ಕಾಯಿ ಗಿಡ. ಪಪ್ಪಾಯ ಅಷ್ಟೇ. ಮುಂದೆ ತೋರಿಸ್ತೀನಿ ರೀ, ಮುಂದೆ ಆ ಕಡೆ ಹೋದ್ಮೇಲೆ. ಹಾಗೆ
ಅಲ್ಲಿ ಕಾಣಿಸ್ತಿದೆಯಲ್ಲ ಬೀನ್ಸು ಅದು ಹಾಕಿರೋದು. ಆ್ಯಕ್ಚುಲಿ ಅದು ಬೀನ್ಸು. ಹಾಗೆ ಇದು ಮಾವಿನ ಮರ ನಮ್ಮದೇ, ಅದು ಬೀನ್ಸ್ ಹಾಕಿದ್ದಾರೆ. ಹಾಗೆ ಪಕ್ಕದಲ್ಲಿರೋದು ನಮ್ಮದೇ ಕಾಲಿದು. ಇಲ್ಲಿ ಬಾಳೆ ಸಸಿ ಹಾಕಿದ್ದಾರೆ, ತೆಂಗಿನ ಮರಗಳು ಅದಕ್ಕೆ ನೆಟ್ಟಿದ್ದಾರೆ ತೆಂಗಿನ ಸಸಿಗಳು. ಅಂದರೆ ಎಲ್ಲ ಹೊಲ ಹತ್ರನೂ ಹೋಗಿಲ್ಲ, ನಾನು ತೋಟ ಹತ್ರ ಬಂದಿದ್ದಲ್ಲ, ಸೊ ಅದಕ್ಕೆ ತೋಟ ಮಾತ್ರ ತೋರಿಸ್ತಾ ಇರೋದಷ್ಟೇ. ಎಲ್ಲ ಹೊಲಗಳ ಹತ್ರನೂ ಹೋಗಿಲ್ಲ ನಾನು ಅಷ್ಟೇ. ಅದು ಇದು ಕಾಲಿದ್ದು ಮಾತ್ರ, ಮರದಿಂದ ದೊಡ್ಡ ಮರದ್ದು. ಸರಿ, ದೊಡ್ಡ ಹತ್ತೆ ಇದು ಬಾಳೆ ಸಸಿಗಳಿದೆ ಸ್ವಲ್ಪ ಅಷ್ಟೇ. ಬೀನ್ಸ್ ಹಾಕಿರೋದು. ಇವಾಗಿನ ಮೇಲೆ ಬರ್ತಾ ಇದೆ ಬೆಳ್ಳಿನ ಬಿಟ್ಟಿಲ್ಲ ಬೀನ್ಸ್ ಎಲ್ಲ, ಈಗ ಮೇಲೆ ಹತ್ತಾ ಇದೆ ನೋಡಿ. ಬೀನ್ಸ್ ಹಾಕಿರೋದು ಸಕ್ಕೆ ಒಳಗಡೆ ಬಂದೆ ನೋಡೋಣ ಅಂತ. ತೆಂಗಿನ ಸಸಿಗಳು, ಬೀನ್ಸ್, ಹಾಗೆ ಬಾಳೆ ಗಿಡ. ಹಾಂ ನೋಡಿ ಇಲ್ಲಿ, ಇದು ಪಚ್ಚಬಾಳೆಹಣ್ಣು ಅದು. ಹಾಗೆ ಬೀನ್ಸ್ ಇನ್ನು ಮೇಲೇ ಬಂದಿಲ್ಲ, ಅದು ಹೂವು ಆಗಿಲ್ಲ ಇನ್ನು. ಈಗ ಸ್ವಲ್ಪ ಹೂವು ಆಗ್ತಾ ಇದೆ ನೋಡಿ. ಈಗ ಸ್ವಲ್ಪ ಹೂವು ಆಗ್ತಾ ಇದೆ. ಹೂವು ಹೇಗಿನ ಆಗ್ತಾ ಇದೆ. ಚೆನ್ನಾಗಿ ಕಟ್ಟಿದ್ದಾರೆ ದಾರನ. ಒಳ್ಳೆ ಫುಲ್ ಸೀದಾ ಲೈನಾಗಿ ನೋಡೋಕೆ ಹಂಗೆ ನಾರ್ಮಲಾಗಿ ಚೆನ್ನಾಗಿ ಕಾಣಿಸ್ತಿದೆ. ವೀಡಿಯೋ ಈ ಥರ ಕಂಡ್ರೂ ನಮಗೆ ನೋಡೋಕೆ ಸೂಪರಾಗಿ ಕಾಣಿಸ್ತಿದೆ, ಯಾಕಂದರೆ ಅದು ದಾರ ಬಿಟ್ಟಿದ್ದಾರಲ್ಲ ಅದಕ್ಕೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಂ, ಓಕೆ, ಇಷ್ಟೇ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿಲ್ಪಾ SPS ಚಾನಲ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಅಮ್ಮನ ಮನೆಗೆ ಹೋಗೋದು ಬರುತ್ತೆ ಅಂದ್ಕೊತೀನಿ. ನಾಳೆ ಇಲ್ಲ ನಾಡ್ದು ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆಗೆ ಹೋಗಬೇಕು. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.